ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಂಗಳೂರಿನ ಗುಂಡಿ ಗಂಡಾಂತರವನ್ನು ತಮ್ಮ ಟ್ವೀಟ್ಗಳ ಮುಖಾಂತರ ಎಚ್ಚರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂಥ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಕಿರಣ್ ಮಜುಮ್ದಾರ್ ಶಾ ಅವರು ಇವತ್ತು ಬೆಳಗ್ಗೆ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಯಾಕೆ ಇವತ್ತು ಬೆಳಗ್ಗೆ ಕಿರಣ್ ಮಜುಮ್ದಾರ್ ಶಾ ಅವರು ಯಾಕೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಯಾವೆಲ್ಲ ಚರ್ಚೆ ಮಾಡಿದ್ರು, ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ಸಲಹೆ ಕೊಟ್ಟರು, ಯಾವೆಲ್ಲ ಉತ್ತರ ಕೊಟ್ಟರು, ಅದಾದ ನಂತರ ಆ ಚರ್ಚೆ ಮುಕ್ತಾಯವಾದ ನಂತರ ಡಿ ಕೆ ಶಿವಕುಮಾರ್ ಅವರು ಆ ಮೀಟಿಂಗ್ ಬಗ್ಗೆ ಏನೆಲ್ಲ ಹೇಳಿಕೆ ಕೊಟ್ಟರು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬೆಂಗಳೂರು ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂಥ ಒಂದೇ ಒಂದು ದೊಡ್ಡ ವಿಷಯ ಅದೇನೆಂದರೆ ಗುಂಡಿ ಯಾಕಾಯ್ತು ಅನ್ನೋದಕ್ಕೆ ಹಲವಾರು ಕಾರಣ ಇದೆ. ಒಂದು, ಮಳೆಯು ನಿರಂತರವಾಗಿ ಬರ್ತಾ ಇರುವುದರಿಂದ ಗುಂಡಿಯಾಗಿದೆ. ಮತ್ತೊಂದು, ಬೆಂಗಳೂರು ಡೆವಲಪ್ಮೆಂಟ್ ಮಾಡಬೇಕೆನ್ನುವಂಥ ಕಾರಣಕ್ಕಾಗಿ ರಸ್ತೆಯ ಅಕ್ಕಪಕ್ಕ ಎರಡೂ ಕಡೆ ಚಾನಲ್ ಅನ್ನು ತೋಡಿ ಅದಕ್ಕೆ ಪೈಪನ್ನು ಅಳವಡಿಸುವಂಥ ಕಾರ್ಯ ಬರದಲ್ಲಿ ಸಾಗ್ತಾ ಇರುವಾಗ ಮಳೆ ನಿಲ್ಲದ ಕಾರಣ ಆ ಕಾಮಗಾರಿ ಪೂರ್ಣಗೊಳ್ಳದೆ, ಅಲ್ಲಿ ಡಾಂಬರೀಕರಣ ಪೂರ್ಣಗೊಳ್ಳದೆ ಆಗಲೂ ಕೂಡ ಗುಂಡಿ ಬಿದ್ದಿದೆ ಅನ್ನುವಂಥ ಒಂದು ಆರೋಪ ಬಂತು. ಅದಾದ ನಂತರ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ರಸ್ತೆಗೆ ಡಾಂಬರೀಕರಣ ಮಾಡದ ಕಾರಣ, ಅಭಿವೃದ್ಧಿ ಕುಂಠಿತವಾದ ಕಾರಣ ಬೆಂಗಳೂರಿನ ಗುಂಡಿ ಬಿತ್ತು ಎನ್ನುವಂಥ ಕಾರಣಗಳು ಕೂಡ ಅನೇಕ ಕಾರಣಗಳಿವೆ. ಹೀಗಾಗಿ ಈ ಗುಂಡಿ ಗಂಡಾಂತರ ಮುಗಿಯದ ಕಾರಣ 5 ಕಿಲೋಮೀಟರ್ನ ನಾವು ದೂರವನ್ನು ಕ್ರಮಿಸಬೇಕಾದ್ರೆ ಸರಿಸುಮಾರು 1 ಗಂಟೆಗಳ ಕಾಲ ನಾವು ಟೈಮ್ ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಆ ಬಯೋಕಾನ್ ಸಂಸ್ಥೆಗೆ ಬರುವಂಥ ಒಬ್ಬ ಚೀನಾದ ಪ್ರತಿನಿಧಿ ಬೆಂಗಳೂರು ಏರ್ಪೋರ್ಟಿಂದ ಕಿರಣ್ ಮಜುಮ್ದಾರ್ ಶಾ ಅವರ ಬಯೋಕಾನ್ ಸಂಸ್ಥೆಗೆ ಭೇಟಿ ಕೊಟ್ಟಂತ ಚೀನಾದ ಒಬ್ಬ ಪ್ರತಿನಿಧಿ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಎಂಥ ಗುಂಡಿ ಬಿದ್ದಿದ್ದು ನಿಮ್ಮ ರಾಜ್ಯದಲ್ಲಿ, ಅದು ನಿಮ್ಮ ಬೆಂಗಳೂರಿನಲ್ಲಿ ಇಂಥ ಕೆಟ್ಟ ವ್ಯವಸ್ಥೆ ನಾನು ಇಡೀ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ ಎನ್ನುವಂಥ ಒಂದು ಮಾತನ್ನ ಫೋನ್ ಮುಖಾಂತರ ಹೇಳಿದ ಸಂದರ್ಭದಲ್ಲಿ ಅದೇ ಒಂದು ಸಂಭಾಷಣೆಯನ್ನ ಕಿರಣ್ ಮಜುಮ್ದಾರ್ ಶಾ ಅವರು ತಮ್ಮ ಟ್ವೀಟ್ಗಳ ಮುಖಾಂತರ ಹೇಳಿ, ಇದು ಬೆಂಗಳೂರಿನ ವ್ಯವಸ್ಥೆ. ಚೀನಾದ ಪ್ರತಿನಿಧಿಯೊಬ್ಬರು ನಮ್ಮ ಕಂಪನಿಗೆ ಭೇಟಿ ಕೊಟ್ಟಾಗ ನನಗೆ ಹೇಳಿದಂಥ ಒಂದು ಮಾತು ನಾನೀಗ ಟ್ವೀಟ್ ಮುಖಾಂತರ ಹೇಳ್ತಾ ಇದ್ದೇನೆ ಎಂದು ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಆಯಿತು. ಅದಾದ ನಂತರ ಕೆಲವೊಂದು ಮಾಧ್ಯಮದಲ್ಲಿ ಪ್ರಸಾರ ಆಯಿತು, ಇಲ್ಲ 10 ಕಿಲೋಮೀಟರ್ಷ್ಟು ರೋಡನ್ನು ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಕಿರಣ್ ಮಜುಮ್ದಾರ್ ಶಾ ಅವರೇ ರಿಪೇರಿ ಮಾಡ್ತಾರೆ, ತಮ್ಮ ಸ್ವಂತ ಹಣದಿಂದ ರಿಪೇರಿ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿಬಂತು. ಅದಾದ ನಂತರ ಎಂ ಬಿ ಪಾಟೀಲ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಹೇಳಿದ್ರು, ಇಲ್ಲ ಚರ್ಚೆ ಆಗಲಿ, ಪ್ರಗತಿಯ ಚರ್ಚೆ ಆಗಲಿ, ಟೀಕೆ ಮಾತ್ರ ಮಾಡಬಾರ್ದು, ಪ್ರಗತಿ ಹಂತದಲ್ಲಿ ಏನಾದರೂ ಯೋಚನೆಗಳಿದ್ರೆ ನಮ್ಗೆ ಹೇಳಿ, ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಮಾತಾಡಿದ್ರು. ಆದರೆ ಎಂ ಬಿ ಪಾಟೀಲ್ ಅವರು ಅದಕ್ಕೆ ಒಂದು ಸ್ಟೆಪ್ ಮುಂದೋಗಿ ಅವರು ಕೇಂದ್ರದಲ್ಲಿ ಯಾವ ಸರ್ಕಾರ ಇರ್ತಾರಲ್ಲ ಅಥವಾ ಬಿಜೆಪಿ ಪರವಾಗಿ ಮಾತಾಡ್ತಾರೆ, ಅವರು ಬಿಜೆಪಿಯ ಒಂದು ಏಜೆಂಟ್ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರ ಸಿದ್ದರಾಮಯ್ಯವರಾಗಿರ್ಬೋದು ಮತ್ತು ಇಡೀ ನಮ್ಮ ಸಚಿವ ಸಂಪುಟ ಅಂದರೆ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಕಿರಣ್ ಮಜುಮ್ದಾರ್ ಶಾ ಅವರ ಮೇಲೆ ತಿರುಗಿಬಿತ್ತು. ಅದು ಜೊತೆಗೆ ಯಾವ ಲೆವೆಲ್ಗೆ ಹೋಯ್ತಂದ್ರೆ ಅವರು ಕಂಪನಿಯ ಕೆಲವೊಂದು ದಾಖಲಾತಿಗಳನ್ನ ಕೂಡ ನಾವು ಚೆಕ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಹೋಯ್ತು, ಆ ಲೆವೆಲ್ಗೆ ಹಂತಕ್ಕೆ ಹೋಯ್ತು. ಅದಾದ ಕೆಲವೇ ದಿನಗಳಲ್ಲಿ ಇವತ್ತು ಬೆಳಗ್ಗೆ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಕಿರಣ್ ಮಜುಮ್ದಾರ್ ಶಾ ಅವರು ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ DCM ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಅಲ್ಲೂ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆ ಆಯಿತು. ಎಲ್ಲ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಿದ್ದು ಅಂತ ಇಲ್ಲ. ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಾತಾಡಿದ್ರು, ಗುಂಡಿ ಮುಚ್ಚುವುದು ಹೇಗೆ ಎನ್ನುವುದನ್ನು ಸಲಹೆ ಕೊಟ್ಟರು, ಹಾಗೆ ಹೀಗೆ ಎನ್ನುವಂಥ ಅನೇಕ ಚರ್ಚೆಗಳು ಕೂಡ ಬಂದವು. ಅದಾದ ನಂತರ ಎಲ್ರಿಗೂ ಅನ್ಸುತ್ತೆ, ಹೌದು, ಏನಾದರೂ ಸರ್ಕಾರದ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಕೆಲವೊಂದು ಕ್ಷಮೆ ಕೇಳಿಯೋದು, ಕೆಲವೊಂದು ಸಲಹೆಯನ್ನು ಕೊಟ್ಟು ಅದಕ್ಕೆ ತೇಪು ಹೆಚ್ಚುವಂಥ ಕೆಲಸ ಮಾಡಿದ್ರೆ ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು. ಅದಕ್ಕೆ ಇದೀಗ DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಾಧ್ಯಮಗಳ ಪ್ರಸಾರವಾದಂತೆ ಗುಂಡಿ ಮುಚ್ಚಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ, ಗುಂಡಿ ಮುಚ್ಚೋದು ಹೇಗೆ ಎನ್ನುವುದನ್ನು ಸಲಹೆ ಕೊಟ್ಟಿದ್ದಾರೆ, ಹಾಗೆ ಎನ್ನುವುದೆಲ್ಲ ಬಂದಿತ್ತು. ಆದರೆ ಅದಕ್ಕೆಲ್ಲ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ತಮ್ಮ ಟ್ವೀಟ್ನಲ್ಲಿ ಹೇಳಿಕೊಂಡಂಥ ಸ್ಪಷ್ಟ ವಾಕ್ಯವನ್ನು ನಾನು ಈಗ ಹೇಳ್ತೇನೆ. ಇಟ್ ವಾಸ್ ಪ್ಲೆಸರ್ ಟು ಮೀಟ್ ಮಿಸ್ ಕಿರಣ್ ಮಜುಮ್ದಾರ್ ಶಾ, ದ ಎಂಟರ್ಪ್ರನರ್ and the founder of Biocon at my residence today. We had an engaging discussion on the Bengaluru growth, innovation and the path ahead for Karnataka industrial ecosystem. ಎಲ್ಲಿಯೂ ಕೂಡ ಅವರು ರಸ್ತೆಯ ಗುಂಡಿಯನ್ನು ಮುಚ್ಚುವುದು ಹೀಗೆ ಎನ್ನುವುದನ್ನು ಮಾತನ್ನು ಹೇಳಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳಿದಂಥ ಮಾತಂದರೆ ಕಿರಣ್ ಮಜುಮ್ದಾರ್ ಶಾ ಅವರು ಮುಂದಿನ ಪೀಳಿಗೆಗಾಗಿ ನಾವು ಇಂಡಸ್ಟ್ರಿ ಬರಬೇಕಾದ್ರೆ ನಾವು ಯಾವೆಲ್ಲ ಸವಲತ್ತನ್ನು ಮಾಡಬೇಕು, ನಾವು ಯಾವೆಲ್ಲ ಅವರಿಗೆ ಪೂರಕವಾದ ವ್ಯವಸ್ಥೆಯನ್ನು ಕೊಡಬೇಕು, ಅದು ರಸ್ತೆ ಆಗಿರ್ಬೋದು, ಪವರ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಈ ಬೇಸಿಕ್ ನೀಡ್ಸ್ ಅಂತಾರಲ್ಲ ಅದು ವಾಟರ್ ಆಗಿರ್ಬೋದು, ಯಾವೆಲ್ಲ ಸವಲತ್ತನ್ನು ಕೊಟ್ಟರೆ ಅವರಿಗೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ
ಇಂಡಸ್ಟ್ರಿಯವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಮತ್ತು ಕರ್ನಾಟಕದ ಅಭಿವೃದ್ಧಿ ಹಾದಿ ಮುಂದೆ ಸುಲಭವಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ, ಎಲ್ಲಿಯೂ ಕೂಡ ಗುಂಡಿ ಮುಚ್ಚಿ ಅನ್ನುವಂತ ಹೇಳಿದ್ರೆ ಆದರೆ ಅದಕ್ಕೆ ಪೂರಕವಾದ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಗುಂಡಿನೂ ಮುಚ್ಚಬೇಕಾಗತ್ತೆ, ನೀವು ನೀರು ಕೊಡಬೇಕಾಗತ್ತೆ, ನೀವು ಟ್ಯಾಕ್ಸಲ್ಲೂ ಕೂಡ ಸೌಲಭ್ಯ ಕೊಡಬೇಕಾಗತ್ತೆ, ನೀವು ಟ್ರಾಫಿಕಲ್ಲೂ ಕೂಡ ಕೆಲವೊಂದು ಟ್ರಾಫಿಕ್ ನಿಯಂತ್ರಣ ಮಾಡುವಂಥ ಅಭಿವೃದ್ಧಿ, ಅದು ಫ್ಲೈಓವರ್ ಆಗಿರ್ಬೋದು ಅಥವಾ ಟನಲ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಡ್ಕೊಡ್ಬೇಕಾಗತ್ತೆ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇಟ್ ವಾಸ್ ಪ್ಲೆಜರ್ ಟು ಮೀಟ್ ಮಿಸ್ ಕಿರಣ್ ಮಜುಮ್ದಾರ್ ಶಾ ಅಂತ ಹೇಳ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಆ ಒಂದು ಹಂತದ ಮಾತುಕತೆಯಾಗಿದ್ದು ಒಂದು ಚರ್ಚೆ ಕೆಲವು ನಿಮಿಷದಲ್ಲಿ, ಅಂದ್ರೆ 5 ನಿಮಿಷದ ಚರ್ಚೆ ಇದಾಗಿದೆ. ಒಂದು ಮಾಹಿತಿ ಪ್ರಕಾರ ಕೆಲವು ನಿಮಿಷಗಳ ಕಾಲ ಬೆಂಗಳೂರಿನ ಗ್ರೋತ್, ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕರ್ನಾಟಕದ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವರು ಬಂದಂತ ಮತ್ತೊಂದು ಉದ್ದೇಶವೇ ಬೇರೆ ಇತ್ತು. ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಿ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ರು ಅನ್ನುವಂತ ಮಾತು ಕೂಡ ಕೇಳಿ ಬರ್ತದೆ. ಮತ್ತು ಅವರು ಕೊಟ್ಟಂತ ಒಂದು ಕಾರ್ಡ್ ಕೂಡ ಹಾಗಿತ್ತು, ಯಾವುದೋ ಕಂಪನಿದು ಅಥವಾ ಯಾವುದೋ ಒಂದು ಮನೆ ಫಂಕ್ಷನ್ ಇದು ಯಾವುದೋ ಒಂದು ತಮ್ಮ ಸಂಸ್ಥೆಯ ಒಂದು ಅಂಗಕ್ಕೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಇನ್ವೈಟ್ ಮಾಡಿದ ರೀತಿಯಲ್ಲಿತ್ತು ಅವರ ಒಂದು ಆಹ್ವಾನ ಪತ್ರಿಕೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಮಾಡಿದ ನಂತರ ಸಿಎಂ ಅವ್ರನ್ನ ಕೂಡ ಅವ್ರು ಮೀಟ್ ಮಾಡ್ತಾರೆ, ಸಿಎಂ ಅವ್ರ ಜೊತೆ ಕೂಡ ಮೀಟ್ ಮಾಡ್ತಾರೆ, ಸಿಎಂ ಅವ್ರ ಜೊತೆ ತಮ್ಮ ಕಾರ್ಡ್ ಅನ್ನು ಕೊಡ್ತಾರೆ ಮತ್ತು ಅವರಿಗೆ ವೆಲ್ಕಮ್ ಅನ್ನು ಮಾಡ್ತಾರೆ. ಹೀಗಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಇವತ್ತು ಡಿ.ಸಿ.ಎಂ ಆದಂತ ಡಿ.ಕೆ. ಶಿವಕುಮಾರ್ ಅನ್ನು ಮೀಟ್ ಮಾಡಿ ಗುಂಡಿ ಸರಿ ಮಾಡಿ ಅನ್ನುವಂತ ಒಂದು ಹೇಳಿಕೆ ಬದಲಾಗಿ ಅವರು ಕಾರ್ಯಕ್ರಮಕ್ಕೆ ಬಂದರು. ಜೊತೆಗೆ ಬೆಂಗಳೂರಿನ ಅವ್ಯವಸ್ಥೆ ಹೀಗಿದೆ, ನೀವು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ಬೆಂಗಳೂರಿನ ಅಭಿವೃದ್ಧಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅಥವಾ ಉಸ್ತುವಾರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರಾಗಿರ್ತಾರೆ. ಹಾಗಾಗಿ ಬಂದ ಕಾರಣವನ್ನ ಇನ್ವಿಟೇಷನ್ ಕೊಟ್ಟು ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ಕೂಡ ಮಾಡಿ ಎನ್ನುವಂತ ಸಲಹೆ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ. ಹೊರತು ನೀವು ಗುಂಡಿ ಮುಚ್ಚಬೇಕು, ನೀವು ಇಷ್ಟು ಗುಂಡಿ ಮುಚ್ಚಿದ್ರೆ ಹೀಗಾಗತ್ತೆ, ಇಷ್ಟು ಗುಂಡಿ ಮುಚ್ಚಿದ್ರೆ ಹಾಗಾಗುತ್ತೆ ಅನ್ನುವಂಥ ಸಲಹೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸಲಹೆಯನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಸಲಹೆಯನ್ನು ಕೊಟ್ಟು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬಂದು ಅವರು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಹೊರಟಿದ್ದಾರೆ. ಜೊತೆಗೆ ಅದಾದ ನಂತರ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಅವರ ಜೊತೆ ಕೂಡ ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತದೆ ಮತ್ತು ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ಹಾಗಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಹಿಂದೆ ಟ್ವೀಟ್ ಮಾಡಿದ್ರು, ಅದರಿಂದ ಸರ್ಕಾರ ಕೆಂಗಣಿ ಗುರಿಯಾದ್ರು, ಅದನ್ನು ತೇಪೆಚ್ಚು ಕಾರ್ಯಕ್ರಮ ಅದರ ತೇಪೆಚ್ಚು ಸಲುವಾಗಿ ಮತ್ತೆ ಡಿ.ಕೆ. ಶಿವಕುಮಾರ್ ಮೀಟ್ ಮಾಡಿದ್ರು ಎನ್ನುವಂತ ಹಂತಕ್ಕೆ ತಲುಪಿದಾಗ ಮುಂದಿನ ಹಂತ ಅಂದ್ರೆ ಸಿಎಂ ಅವರು ಮೀಟ್ ಮಾಡಿದಾಗ ಎಲ್ಲ ಊಹಾಪೋಹಕ್ಕೂ ತೆರೆಬಿತ್ತು ಮತ್ತು ತಮ್ಮ ಒಂದು ಕಾರ್ಯಕ್ರಮದ ನಿಮಿತ್ತ, ಅದು ಅವರ ಮತ್ತೊಂದು ಕಂಪನಿಯೋ ಅಥವಾ ಅವರ ಬಯೋಕಾನ್ ಸಂಸ್ಥೆಯಲ್ಲಿ ಆಗುವಂತ ಒಂದು ಕಾರ್ಯಕ್ರಮಕ್ಕೋ ಆಹ್ವಾನ ಪತ್ರಿಕೆಯಾಗಿ ಅಥವಾ ಅತಿಥಿಗಳಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟು ನೀವು ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂತ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಇದೀಗ ಕಿರಣ್ ಮಜುಮ್ದಾರ್ ಶಾ ಅವರು ವಾಪಸ್ ತೆರಳಿದ್ದಾರೆ. ಅದಾದ ನಂತರ ಯಾವುದೋ ಒಂದು ಗೊಂದಲ ಬೇಡ ಅನ್ನೋ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದರೆ. ಆ ಟ್ವೀಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, It was a pleasure to meet Ms. Kiran Majumdar Shah, the entrepreneur and the founder of Biocon, at my residence today. We had an engaging discussion on the Bangalore growth, innovation and the path ahead for Karnataka industrial ecosystem. ಅವರು ಕೂಡ ಆಹ್ವಾನ ಪತ್ರಿಕೆಯ ಬಗ್ಗೆ ಅಥವಾ ಪ್ರೈವೇಟ್ ಮೀಟಿಂಗ್ ಬಗ್ಗೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಾರೆ ಅನ್ನೋ ಬಗ್ಗೆ ಎಲ್ಲೂ ಮಾಹಿತಿ ಹಂಚಿಕೊಟ್ಟಿಲ್ಲ. ಅದು ಅಂದ್ರೆ ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಅದರ ಬಗ್ಗೆ ಎಲ್ಲೂ ಮಾತನಾಡದೆ ಒಂದು ಭೇಟಿಯ ಬಗ್ಗೆ ಎಲ್ಲೂ ಕೂಡ ಗೊಂದಲ ಬೇಡ ಅನ್ನೋ ದೃಷ್ಟಿಯಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲೂ ಕೂಡ ಸುಖಾಂತ್ಯವನ್ನ ಹೇಳಿದ್ದಾರೆ. ಈ ಪ್ರಕರಣ ಗುಂಡಿ ಮುಚ್ಚುವುದಾದರೆ ಒಳ್ಳೆಯದಾಗಲಿ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಅವರು ಸಲಹೆ ಕೊಟ್ಟರೆ ಒಳ್ಳೆಯದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಆರೋಪ ಪ್ರತ್ಯಾರೋಪಗಳು ಮುಗಿಲು ಮುಟ್ಟದಿರಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.